ಯಾಕೋ ರಾಮ, ಸುಮ್ನೆ ಕೂತ್ಕೊಬಿಟ್ಟಿದ್ಯಾ ಬೇಜಾರಲ್ಲಿ? ಏನ್ ಕತೆ ನಿಂದು? ಎರಡೇ ಎರಡು ಕಾರ್ಟೂನ್ ವಿಡಿಯೋ ಬಿಟ್ಬಿಟ್ಟು ಇನ್ ಮತ್ತೆ ಯೂಟ್ಯೂಬ್ ವಿಡಿಯೋನೇ ಆಗ್ತಾ ಇಲ್ಲ. ಅಯ್ಯೋ ಅದೇನು ಅಂತ ಕತೆ ಹೇಳಿ ಹೋಗೆ. ಯಾಕೋ, ಏನಾಯ್ತು? ಅಯ್ಯೋ ಏನು ಅಂತ ಹೇಳಿ, ಒಂದೊಂದು ವಿಡಿಯೋಗೆ 4 ರಿಂದ 5 ಅವರ್ ಕೂತ್ಕೊಂಡು ಎಡಿಟಿಂಗ್ ಮಾಡಿ ನಾವು ಲಿಪ್ಸಿಂಕ್ ಮಾಡಿ ಕಾರ್ಟೂನ್ ವಿಡಿಯೋ ಮಾಡ್ಬಿಡ್ತೀನ. ಯಾರು ನೋಡೋದೇ ಇಲ್ಲ. ನೋಡ್ತಾರೆ, ಸಬ್ಸ್ಕ್ರೈಬೇ ಮಾಡಲ್ಲ ಕಣೆ. ಬೇಜಾರಾಗ್ಬಿಟ್ಟೈತೆ. ಎಂತೆಂತೋ ಕಿತ್ತೋಗಿರೋ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ. ನಾವು ಮಕ್ಳಿಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಕೊಂಡು ಒಂದು ಒಳ್ಳೆ ಮೆಸೇಜ್ ಮಾಡೋಣ ಅಂತ ಸುಮಾರೈತೆ. ಒಂದು 100 ರಿಂದ 150 ಸ್ಟೋರಿ ಮಾಡಿ ಇಟ್ಕೊಂಡಿದೀನಿ ಆಲ್ರೆಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಖುಷಿಯಪ್ಪ. ಹಂಗಾಗಿ ಸಬ್ಸ್ಕ್ರೈಬೇ ಮಾಡಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟೈತೆ. ಬಿಡು ರಾಮ, ಬೇಜಾರು ಮಾಡ್ಕೋಬೇಡ ಅದಕ್ಕೆಲ್ಲ. ಏನು ಇವಾಗ ಗಲ್ಲಿಗೂ ಯೂಟ್ಯೂಬರ್ಗಳಾಗ್ಬಿಟ್ಟಿದಾರೆ ಕಣೋ. ಮನೇಲಿ 4 ಜನ ಇದ್ರೆ 3 ಜನ ಯೂಟ್ಯೂಬರ್ಗಳೇ ಆಗಿರ್ತಾರೆ. ಒಬ್ರು ಮಾತ್ರ ಹೊರಗಡೆ ಹೋಗಿ ದುಡಿಯೋರಾಗಿರ್ತಾರೆ. ಅದ್ ಗೊತ್ತಾ ನಿನ್ಗೆ? ಹೌದು, ನಿಜಾನೇ. ಆದ್ರೆ ಏನ್ ಮಾಡಿ, ಈಗ ನಾನು ಬೆಳಿಬೇಕು ಅಂತ ಇದ್ದೀನಿ. ಬಟ್ ಬೇರೆ ಬೇರೆ ಡಬಲ್ ಮೀನಿಂಗು ಅವ ಇವು ಎಲ್ಲ ಹಾಕೊಂಡ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೋಡು, ಮಿಲಿಯನ್ ಗಂಟ್ಲೆ ವ್ಯೂಸ್ ಆಗಿರ್ತದೆ. ನಾವು ಮಕ್ಳಿಗೋಸ್ಕರ ಒಳ್ಳೆ ಕಂಟೆಂಟ್ ಕೊಡೋಣ, ಚಿಕ್ಕ ಮಕ್ಳಿಗೋಸ್ಕರ ಒಳ್ಳೆ ಮೆಸೇಜ್ ಕೊಡೋಣ ಅಂತ ಕಾರ್ಟೂನ್ ವಿಡಿಯೋ ಮಾಡ್ತಾ ಇದ್ರೆ ನಮ್ಗೆ ಲೈಕ್ ಕೊಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ನೋಡ್ತಾರೆ, ಸುಮ್ಮನೆ ಆಯ್ತಾರೆ. ಅದೇ ಅರೆ ಬತ್ಲೆ ಇರೋರಿಗೆ, ಡಬಲ್ ಮೀನಿಂಗ್ ಇರೋರು ನೋಡು, ಮಿಲಿಯನ್ ಗಂಟ್ಲೆ ವ್ಯೂಸ್ ಆಗಿರ್ತದೆ, ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ ಇರ್ತದೆ. ಯಾಕಪ್ಪ, ಒಳ್ಳೆತನಕ್ಕೆ ಕಾಲವೇ ಇಲ್ವಾ? ಇರು ರಾಮ, ಎಲ್ಲಾರ್ನು ಸುತ್ಕೊಂಡ್ ನಿನ್ ಹತ್ರಕ್ ಬರ್ಬಾರ್ದಾ? ಬರ್ತಾರ, ಸುಮ್ನಿರು. ನಿಂದೆ ನೋಡು, ಮೊದ್ಲು ಬರೀ 50 ಜನ ಸಬ್ಸ್ಕ್ರೈಬರ್ ಇದ್ರು. ಇವಾಗ ನೋಡು 377 ಜನ ಆಗಿದ್ದಾರೆ. ಹಂಗೆ ಆಗ್ತಾ ಇರ್ತಾರೆ. ನಿನ್ ಪ್ರಯತ್ನ ಬಿಡ್ಬೇಡ ಅಷ್ಟೇ. ಪ್ರಯತ್ನ ಬಿಡಲ್ಲ. ಯಾಕೆಂದ್ರೆ ನಮ್ಮ ಕನ್ನಡ ಜನ ಯಾವತ್ಲೂ ಒಳ್ಳೆಯವ್ರೆ. ಕನ್ನಡ ಜನ ಕನ್ನಡದವ್ರನ್ನ ಯಾವತ್ಲೂ ಕೈ ಬಿಡಲ್ಲ. ಎಂತೆಂತ ಪರಭಾಷೆಗೆಲ್ಲ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ನನಗ್ ಮಾಡಲ್ವಾ? ಮಾಡೇ ಮಾಡ್ತಾರೆ. ನಮ್ಮ ಕನ್ನಡ ಜನ ನಂಬೆ ನಾನು ಈ ತರ ಮಾಡ್ತಿರೋದು. ಇವತ್ತೆಲ್ಲ ನಾಳೆ ಒಳ್ಳೇದಾಗಿ ಆಯ್ತದೆ. ಆದ್ರೂ ವಿಡಿಯೋ ನೋಡ್ತಾ ಇಲ್ಲ, ಅದೇ ಬೇಜಾರಾಗ್ತಿರೋದು ನನಗೆ. ಜಾಸ್ತಿ ಬೇಜಾರ ಕೂತ್ಕೋಬೇಡ ರಾಮ. ನಮ್ ಕನ್ನಡದ ಜನ ಮಧ್ಯದಲ್ಲಿ ಯಾವತ್ತೂ ಕೈ ಬಿಡಲ್ಲ, ಕೈ ಹಿಡ್ದೇ ಹಿಡಿತಾರೆ. ಆಯ್ತಾ? ನಿನ್ ಪಾಡ್ ನೀನ್ ವಿಡಿಯೋನ ಮಾಡ್ತಾ ಇರು. ಅವ್ರ ಲೈಕು ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ನಂಗ ಆ ನಂಬಿಕೆ ಇದೆ, ಸುಮ್ನಿರು. ಸರಿ ಸರಿ, ನೀನ್ ಹೇಳಿದ್ಮೇಲೆ ನನಗೂ ನಂಬಿಕೆ ಬತ್ತು. ಸರಿ, ಇನ್ಮೇಲೆ ನೋಡ್ಲಿ ನೋಡ್ದೋಲಿ, ನಾನ್ ಪಾಡಿಗೆ ನಾನು ಡೈಲಿ ಒಂದೊಂದು ಕಾರ್ಟೂನ್ ವಿಡಿಯೋ ಬಿಡ್ತಾ ಇರ್ತೀನಿ. ಕಾರ್ಟೂನ್ ವಿಡಿಯೋ ಹೆಂಗಿರುತ್ತೆ ಗೊತ್ತಾ? ಅದ್ ನೋಡ್ತಾ ಇದ್ರೆ ಖುಷಿ ಆಗ್ಬೇಕು, ಮಕ್ಳುಗಳು ಮತ್ತೆ ಮತ್ತೆ ನೋಡ್ಬೇಕು, ಆ ತರ ಬಿಡ್ತೀನಿ. ಆಮೇಲೆ ಲಾಸ್ಟ್ಗೆ ಒಂದು ಮೆಸೇಜ್ ಬಿಡ್ತೀನಿ. ಆ ತರ ನಮ್ಗೆ ಬೇರೆ ಡಬಲ್ ಮೀನಿಂಗ್ ಇರಲ್ಲ. ಆಮೇಲೆ ಬೇರೆ ಫ್ಯಾಮಿಲಿ ಓರಿಯೆಂಟೆಡ್, ಎಲ್ಲರೂ ಕೂತ್ಕೊಂಡು ನೋಡ್ಬೇಕು, ಖುಷಿ ಪಡ್ಬೇಕು. ಆ ತರ ಕಾಮಿಡಿ ಕಾರ್ಟೂನ್ ವಿಡಿಯೋ ಬಿಡೋಣ, ಸರಿನಾ? ನೀನು ಸಪೋರ್ಟ್ ಮಾಡು, ಆಯ್ತಾ? ನಿನಗ್ ಸಪೋರ್ಟ್ ಮಾಡ್ದೆ ಇನ್ಯಾರಗ್ ಸಪೋರ್ಟ್ ಮಾಡ್ಲಿ ರಾಮ? ಖಂಡಿತ ನನ್ ಸಪೋರ್ಟ್ ಇದ್ದೇ ಇರುತ್ತೆ. ಮಾಡ್ತಾನೇ ಇರು ವಿಡಿಯೋಗಳನ್ನ. ಸ್ನೇಹಿತರೆ, ನೀವು ಅಷ್ಟೇ ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಬಲರಾಮ್ ಮೂವೀಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ ತರ ವಿಡಿಯೋ ಬೇಕೋ ಆ ತರ ವಿಡಿಯೋ ನಾನು ಮಾಡ್ಕೊಡ್ತೀನಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ವರ್ಗದವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಎಲ್ಲಾರ ಮನೆಯಲ್ಲೂ ಮಕ್ಳು ಇದ್ದೇ ಇರ್ತದೆ. ಎಲ್ಲಾ ಮಕ್ಕಳು ನೋಡೋಂತ ಒಂದು ಒಳ್ಳೆ ಕಂಟೆಂಟ್ನ ನಾನು ಮಾಡ್ತೀನಿ. ಒಳ್ಳೆ ಸ್ಟೋರಿಗಳು ಬರ್ದು ಇಟ್ಟಿದ್ದೀನಿ, ಆಲ್ರೆಡಿ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ರಾಮ ಇಷ್ಟೊಂದು ಕೇಳ್ಕೊತಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್, ಲೈಕ್ ಹಾಗೆ ಶೇರ್ ಮಾಡ್ಬಿಡಿ ಸ್ನೇಹಿತರೆ. ನನಗೋಸ್ಕರ ಮಾಡಿ.